ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ವಿಧಿವಸರಾಗಿದ್ದಾರೆ. ನಾಳೆ ಅಂತ್ಯ ಸಂಸ್ಕಾರವೂ ಕೂಡ ನಡೆಯುವಂಥದ್ದು. ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮರವರ ನೇತೃತ್ವದಲ್ಲಿ ಆ ಒಂದು ವಿಧಿವಿಧಾನ ಕಾರ್ಯಗಳು ಕೂಡ ನಡೆಯುವಂಥದ್ದು. ನಮ್ಮ ಜೊತೆ ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮ ಅವರ ಇದ್ದಾರೆ, ನೇರವಾಗಿ ಮಾತಾಡ್ಸೋಣ. ಗುರುಗಳೇ, ನಾಳೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಯಾವ ರೀತಿ ಇರುತ್ತೆ ಗುರುಗಳೇ? ಮಂಡ್ಯ ಜಿಲ್ಲೆಯ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣರವರು ದೈವಾಧೀನರಾಗಿದ್ದಾರೆ. ಅವರ ವಿಧಿವಿಧಾನಗಳು ಅವರ ಸ್ವಗ್ರಾಮ ಊರಾದ ಮದ್ದೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆ ಒಂದು ಆವರಣದಲ್ಲಿ ಸಿದ್ಧತೆಗಳು ಇವತ್ತೆಲ್ಲ ನಡೀತಾ ಇದೆ. ಅದರಲ್ಲಿ ನಾವು ವಿಶೇಷವಾಗಿ ಅವರ ಸಂಪ್ರದಾಯದಂತೆ, ಅಂದರೆ ಒಕ್ಕಲಿಗರ ಸಂಪ್ರದಾಯದಂತೆ ಅಗ್ನಿ ಸಂಸ್ಕಾರದ ವಿಧಿವಿಧಾನದಲ್ಲಿ ಅವರಿಗೆ ಕರ್ಮವನ್ನು ಮಾಡಬೇಕು ಅಂತ ಇದೀಗ ತಾನೇ ನಾವು ಅವರ ಕುಟುಂಬ ವರ್ಗದವ್ರ ಜೊತೆ ಎಲ್ಲ ಮಾತಾಡಿ, ನಂತರ ನಮಗೆ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಇದ್ದರು, ಜಿಲ್ಲಾ ಉಸ್ತುವಾರಿ ಮತ್ತು ಸಚಿವರಾದಂಥ ಚಲುವರಾಯ ಸ್ವಾಮಿ ಇದ್ದರು, ಹಾಗೆ ರಮೇಶ್ ಬಾಬು ಅವರು, ಎಲ್ಲರ ಸಮ್ಮುಖದಲ್ಲಿ ಈಗ ನಾವು ಮಾತಾಡಿ ನಾಳೆ ಹೇಗೆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ರೂಪುರೇಷೆಗಳನ್ನು ಮಾಡಿದ್ದೇವೆ. ಇದೇ ಜಾಗದಲ್ಲಿ ಅವರಿಗೆ ಬಂದು ಜನಗಳಿಗೆ ಪ್ರತಿಯೊಬ್ಬರಿಗೂ ಸಹಿತ ಹೆಚ್ಚಿನ ನಾಯಕನಾದಂಥ ಅವರ ದರ್ಶನ, ಅಂತಿಮ ದರ್ಶನ ಆಗಬೇಕು ಅನ್ನೋಕ್ಕೋಸ್ಕರ ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಂತರ VIP ಗಳಿಗೂ ಜಾಗವನ್ನು ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ಎಲ್ಲ ಅವರಿಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಸಾಯಂಕಾಲವರೆಗೂ ದರ್ಶನ ಇರ್ತಾರೆ ಅವರ. ನಂತರ 3 ಗಂಟೆಯಿಂದ ವಿಧಿವಿಧಾನ ಪ್ರಾರಂಭ ಮಾಡ್ತೀವಿ. 2 ಗಂಟೆ ಮೇಲೆ ಮಾಡಿ ಸಾಯಂಕಾಲ 5 ಗಂಟೆ ಅಂದರೆ ಸೂರ್ಯಾಸ್ತ ಆಗುವುದರೊಳಗಾಗಿ ಅಗ್ನಿಸ್ಪರ್ಶವನ್ನು ಮಾಡಿ ಅವರಿಗೆ ಮುಕ್ತಿ ನಿಸಿಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥ ಕಾರ್ಯಕ್ರಮಗಳನ್ನು ನಾಳೆ ನಾವು ವೈದಿಕ ತಂಡಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಜನ ವೈದಿಕರು ಭಾಗಿಯಾಗಿದ್ದಾರೆ? ಸುಮಾರು ಒಂದು 10-12 ಜನ ವೈದಿಕರು ಬರ್ತಾ ಇದ್ದಾರೆ ಮತ್ತು ಅನೇಕ ಜನ ಸ್ವಾಮಿಗಳು ಬರ್ತಾ ಇದ್ದಾರೆ. ಮತ್ತು ಗೀತಾಪಾರಾಯಣ, ವಿಷ್ಣು ಸಹಸ್ರನಾಮಗಳು, ಯಾಕೆಂದರೆ ಆಧ್ಯಾತ್ಮಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಟ್ಟಂಥವ್ರವರು. ಅನೇಕ ವಿಧವಾದಂಥ ಗ್ರಾಮಗಳಲ್ಲಿ ದೇವಸ್ಥಾನ ನಿರ್ಮಾಣಗಳಾಗ್ಬೋದು, ಧಾರ್ಮಿಕ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಹಾಗೆ ನಮ್ಮ ಚುಂಚನಗಿರಿ ಮಠಕ್ಕೂ ವಿಶೇಷವಾದಂಥ ಸೇವೆಗಳನ್ನು ಮಾಡಿದ್ದಾರೆ. ಎಲ್ಲ ಜಾತಿ ಧರ್ಮದ ಸ್ವಾಮಿಗಳು ಸಹಿತ ಅವರು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಂಪ್ರದಾಯ ಪ್ರಕಾರವಾಗಿ ಒಂದು ಅಂತ್ಯಕ್ರಿಯೆ ನಡೀತದೆ. ಇದು ಏನಾಗ್ತೀನಿ ಅಂದರೆ ಒಕ್ಕಲಿಗರ ಸಂಪ್ರದಾಯ ಹೇಗೆ ಮಾಡ್ತಾರೋ ಇಲ್ಲೆಲ್ಲ ಅದೇ ರೀತಿಯೇ ಮಾಡೋದು. ಆದರೆ ಖನನ ಅಂದರೆ ಹೋಳುವುದು ಇಲ್ಲ, ಮಾಡ್ತಾ ಇಲ್ಲ. ಅಗ್ನಿ ಸಂಸ್ಕಾರದ ವಿಧಿವಿಧಾನದಲ್ಲಿ ಅವರಿಗೆ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮವನ್ನು ನಾಳೆ ಮಾಡ್ತಾ ಇದೀವಿ. ಎಷ್ಟು ಸಮಯ ಇಳಿಬೋದು ಗುರುಗಳೇ? 3 ಗಂಟೆ ಅಂತಂದ್ರೆ 5 ಗಂಟೆ ಒಳಗಡೆ ಈ ಒಂದು ಕಾರ್ಯಕ್ರಮ 3 ಗಂಟೆಯಿಂದ 5 ಗಂಟೆವರೆಗೂ ನಡೆಯುತ್ತೆ. ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಾರೆ, ಅವರೆಲ್ಲ ಚಂದನದ ಕಾಷ್ಟಗಳನ್ನಿಟ್ಟು ನಮಸ್ಕಾರ ಮಾಡ್ತಾರೆ. ಇವೆಲ್ಲ ಕಾರ್ಯಕ್ರಮದ 5 ಗಂಟೆಯಿಂದ 5:15 ಒಳಗೆ ನಾವು ಅಗ್ನಿಸ್ಪರ್ಶ ಆಗುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಿಷ್ಟು ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮರವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.